ಕಟ್ಟಕನ 10 ವರ್ಷ ಹಿಡ್ದಾರತ್ತಾರೆ ಕಟ್ಟಕನ ಅದ್ರ ಈ ವಾಡೆ ಕಟ್ಟೋದಕ್ಕೆ 10 ವರ್ಷ 10 ವರ್ಷ ನೀರು ಪಾಯ ತೆಗ್ತದ ಕಟ್ಟಿದಾರತ್ತ ನೀರು ಹಿಂಗೆ ಚಿಲ್ಕ ಹಾಕ್ತಾರೆ ಓಕೆ ತೆಗಿಬೇಕು ಅಂದ್ರೆ ಮ್ಯಾಲ್ ಮಾಡ್ರಿ ತಳಗಿಸ್ ಓ ಆರಾಮ್ಸೆ ಹೋಗಿ ಬರ್ಬೋದು. ಏನು ಸೈನಿಕರು ಬರ್ತಾರಲ್ಲ ಆ ಸೈನಿಕರ ಜೋಡಿ ಇದ್ರ ಹೊಂಟಿರ್ತಾರೆ ಅವ್ರಕ್ಕೆ ಹೆಚ್ಚು ಕಾಣಕೈತಿರ್ತಾರೆ ಕುರಿಗಳ ಸೈನಿಕರ ಬೆಳಕಿ ಹೆಚ್ಚು ಕಾಣಕತ್ತದ್ರ ಕಾಣಕತ್ತದಾಗ ಅವ್ರ ದಂಡ ಐತಿ ಓಡಿ ಹಾದಿರ್ತಾರೆ. ಇಲ್ಲೇ ಬ್ರಿಟಿಷರೆಲ್ಲ ಕೊಂಡೋದು ಇಲ್ಲೇ ಅರ ಶಿಕ್ಷಾ ಕೊಡೋದ ಮಾಡೋದೆಲ್ಲ ಇಲ್ಲೇ ಇತ್ತು ಮೊದಲು. ತುಕಾ ಪಾಟೀಲ, ಸಾವಿತ್ರಿಬಾಯಿ ಫುಲೆ ಮತ್ತು ಕ್ಯಾರಿಯರ್ ಮರಾಠ ಕುದುರೆ ಕಟ್ಟ ಹೋದವ್ರೆಲ್ಲ ಅವರು ಅದನ್ನೇನು ತೆಗಿಯೋದಕ್ಕಾಗ ಇಲ್ಲ ಅಂದ್ರೆ ಕಾಲು ಕಟ್ತಿರ್ರು ಅವ್ರು. ರಾಜ ಲಕ್ಕಮಗೌಡ ಸರ್ದಸಾಯಿ, ಬಸಪ್ರಭು ಲಕ್ಕಮಗೌಡ ದರ್ಸಾಯಿ ಇವು 2 ಹೆಸರು ಮೇಲೆ ಬಂದವ್ರು. ನಮಸ್ಕಾರ. ನಮಸ್ತೆ ಸರ್. ಬರ್ರಿ ಮೇಡಮ್. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಸರ್? ಇದು ಎಲ್ಲ ಕಡೆ ದೇಸಾಯರು ಅದು ಇದು ಅಂತ ಕರೀತಾರೆ, ಬೇರೆ ಬೇರೆ ಹೆಸರದಿಂದ ರಾಜಾರು ಅಂತೇಳಿ. ಈ ಸಂಸ್ಥಾನಕ್ಕೆ ಏನಿದೆ ಸರ್ಕಾರ ಅಂತ ಕರೀತಾರೆ, ಒಂಟ್ಮೂರಿ ಸರ್ಕಾರ ಅಂತ. ಓ ಹಾಗಾದ್ರೆ ನಾವು ಇವಾಗ ಹೋಗ್ತಾ ಇರೋದು ಒಂಟ್ಮೂರಿ ದೇಸಾಯಿ ಅವರ ಸರ್ಕಾರದವರ ಸಂಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೌದು. ಇದು ಇತಿಹಾಸದಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಬೆಳಗಾವಿ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕಕ್ಕೆ ಸಾಕಷ್ಟು ಮಹತ್ವ ಕೊಟ್ಟಿದ್ದಾರೆ. ನೀರಾವರಿಗೆ ಒಂದು ದೊಡ್ಡ ಸಂಸ್ಥಾನ ಇದು. ಇದು ಬೆಳಗಾವಿ ಜಿಲ್ಲೆಯಲ್ಲಿ ಬರುತ್ತೆ, ಹುಕ್ಕೇರಿ ತಾಲೂಕು. ಓಕೆ. ಈಗ ಎಲಿಮುಂಡೋಳಿ ಗ್ರಾಮದಲ್ಲಿದ್ದೀವಿ ನಾವು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಎಲೆಮುನ್ನಳ್ಳಿ ಗ್ರಾಮದಲ್ಲಿ ಒಂಟ್ಮೂರಿ ಅವರ ಸರ್ಕಾರದವರ ಸಂಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ಹೌದು, ಬನ್ನಿ ಮೇಡಮ್, ಒಳಗಡೆ ಹೋಗೋಣ. ಅಲ್ಲಿ ಅವರಿಗೆ ಭೇಟಿ ಮಾಡಿಸ್ತೀನಿ. ಆ ಸ್ಥಳೀಕರು ತಮಗೆ ಅದ್ರ ಬಗ್ಗೆ ಏನು ಮಾಹಿತಿ ಕೊಡ್ತಾರೆ ಕೇಳೋಣ. ನಮಸ್ಕಾರ. ಇವರು ನಂದಿನಿ ಮೇಡಮ್ ಅಂತೇಳ್ರಿ, ಬೆಂಗಳೂರಿಂದ ಬಂದಾರ್ರಿ. ಡಿಜಿಟಲ್ ಮೀಡಿಯಾ ಅಂತೇಳಿ ಅವ್ರದ್ದೊಂದು ಚಾನೆಲ್ ಇದೆ ರೀ, ಡಿಜಿಟಲ್ ಮಾಧ್ಯಮ ಅಂತೇಳಿ. ಅವರು ಎಲ್ಲ ಕಡೆ ದೇಶಗತಿ ಮಣಿತನಗಳು ಮತ್ತು ಟೂರಿಸಮ್ ಸ್ಪಾಟ್ಗಳನ್ನು, ಐತಿಹಾಸಿಕ ಸ್ಮಾರಕಗಳನ್ನು, ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಸ್ಥಳಗಳನ್ನು, ಮರೆತು ಹೋದಂಥ ವ್ಯಕ್ತಿಗಳನ್ನು ಜನರಿಗೆ, ರಾಜ್ಯ ಜನತೆಗೆ ಪರಿಚಯ ಮಾಡುವಂಥ ಪ್ರಯತ್ನದಲ್ಲಿ ತಿರುಗಿದ್ದಾರೆ. ಅವ್ರಿಗೊಂದು ಸ್ವಲ್ಪ ಸಹಕಾರ ಕೊಟ್ಟು ಈ ವಾಡೆ ಬಗ್ಗೆ, ಈ ಥರ ಇತಿಹಾಸ ಇವುಗಳ ಎಲ್ಲ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಮೇಡಮ್, ಕ್ಯಾರಿ ಆನ್. ಬರ್ರಿ ಸರ್, ಇದು ವಾಡೆಗೆ ಫಸ್ಟ್ ಎಂಟ್ರ್ ಆದ ತಕ್ಷಣ ಇದೊಂದು ಸಪ್ರೇಟ್ ಒಂದು ಭಾಗ ಇದೆ. ಸಪ್ರೇಟ್ ಇದಲ್ರಿ, ಅದು ಸಪ್ರೇಟ್. ಮೊದಲು ವಸೂಲಿಗೆ ಬರ್ತಿರ್ರಿ ಅವ್ರು, ಪಾಳೆ ವಸೂಲಿಗೆ ಬರ್ತಾರೆ. ಈ ಕಡೆ ಬರೀತಿ ಸರ್, ಈಗೆಲ್ಲ ಬೆಳಕಾಗಿದವ್ರೀಗ. ಮೊದಲು ಫಸ್ಟ್ಗೆ ವಾಡೆ ವಸೂಲಿಗೆ ಬರ್ತಾರ್ರಿ ಅವ್ರು. ಪಾಳೆ ವಸೂಲು ಅಂದ್ರೆ ಇವರು ಸಂಸ್ಥಾನ ನಡೆಸ್ತಾರ್ರಿ ಅವ್ರು. ಆ ಸಂಸ್ಥಾನ ಅಂದ್ರೆ ಎಲ್ಲ ಸಂಸ್ಥಾನದಾಗ ಬ್ರಿಟಿಷರು ಗೌರ್ಮೆಂಟ್ ಎಲ್ಲ ಇವ್ರಿಗೆ ಕೈಯಾಗ ಇರ್ತಾರಲ್ಲ. ಆಗಿನ ಕಾಲದಾಗ 3 ಕೋಟಿ ಮುಂಡಿ ಪಚ್ಚ ಆಗ್ತಾರೆ ಇವ್ರು. 3 ಕೋಟಿ ಮುಂಡಿ ಪಚ್ಚಾರ ಆಗಿನ ಕಾಲದಾಗ ರೀ ಇವ್ರು. ಬ್ರಿಟಿಷರ್ಕಿತ್ರ ಮೊದಲ್ರಿ 3 ಕೋಟಿ ಮುಂಡಿ ಪಚ್ಚಾರ. ಅವಾಗ ಮುಂಡಿ ಪಂಚ ಅಂದ್ರೆ ಏನು ಸರ್? ಅದೇನೋ ಮುಂಡಿ ಪಚ್ಚ ಆಗ್ತಾರ್ರಿ ಅವ್ರು. ಅಂದ್ರೆ ಅಷ್ಟು ಕೋಟಿ ಗಂಟ್ಲೆ ದುಡ್ಡು ಇದ್ದಾರ್ರಿ ಅವ್ರು. 3 ಕೋಟಿ ಅಷ್ಟು ದುಡ್ಡಿದ್ದ ದುಡ್ಡು ಇದ್ದಾರ್ರಿ. ಅದು 3 ಕೋಟಿ ಪಚ್ಚ ಆದಂಗಾರ್ರಿ ಅವ್ರು. ಅವರು ಇಲ್ಲಿ ಸಂಸ್ಥೆ ನಡೆಸ್ತಾರ್ರಿ ಅವ್ರು. ಬ್ರಿಟಿಷರು ಇವ್ರಿಗೆ ಇದನ್ನ ಮಾಡಕ್ಕೆ ಕೊಟ್ಟಿರು, ಏನ್ರಿ ಕೋರ್ಟ್ ಕಚೇರಿ ನಡಕ್ಕೆ ಕೊಟ್ಟಿರು ಅವ್ರು. ಈ ಜಾಗನ ಇಲ್ಲಿ ಅಲ್ಲಿ ಒಂಟುಬಿರಾಗ ಇತ್ರ 10 ಪಟ್ಟು ಐತ್ರಿ. ಅಲ್ಲಿ ಒಂಟುಬಿರಾಗ ಡ್ಯಾಮ್ದಾಗೆಲ್ಲ ಮುನಿಗೆ ಹೋಗೈತ್ರಿ. ಅದು ಡ್ಯಾಮ್ದಾಗೆಲ್ಲ ಹೋಗೈತ್ರಿ, ಅದೆಲ್ಲ ನೀರಾಗ ಮುನಿಗೆ ಹೋಗೈತ್ರಿ. ಇತ್ರ 7 ಪಟ್ಟು ಇತ್ರ ಅದು ವಡೆ. ಇದಕ್ಕಿಂತ ಭಾರಿ ಹತ್ರ ವಡೆ. ಅದು ಇದಕ್ಕಿಂತ ತುಂಬ 7 ಪಟ್ಟು ಅಂತ. 7 ಪಟ್ಟು 7 ಪಟ್ಟು 7 ಕಮಾಂಡ್ ದಾಟಿ ಹೋಗೋದತ್ರ ಅದ್ರ. ಇವ್ರ ಮಾಲಕರಿಗೆ ಅವ್ರ ಮಾಲಕರಿಗೆ ಭೇಟಿ ಆಗಿ ಹೋಗ್ಬೇಕಾರೆ ಇದನ್ನು 7 ಕಮಾಂಡ್ ದಾಟಿ ಒಳಗೆ ಹೋಗ್ಬೇಕಾರೆ. ಅಂದ್ರೆ ದೊಡ್ಡ ದುರ್ಗಾಡ್ ಇರ್ತಾವ್ರ ಕಲ್ಲಿನ ಒಳಗೆ 7 ಇವ್ರಿಗೆ ಭೇಟಿ ಆಗೋಕೆ ಇಂಥದ್ದು ವಾಡೆ ಒಳಗಿತ್ರ. ಅದು ಸರ್, ಈ ಒಂಟ್ಮೂರಿ ಮನೆತನ ಅನ್ನೋದು ಹೇಗೆ ಪ್ರಾರಂಭವಾಯಿತು? ಯಾರು ಇದ್ರ ಮೂಲ ಪುರುಷರು? ಇವರು ಎಲ್ಲವರು ಮೊದಲಿನ ಕಾಲದಾಗ ಯಾರೋ ಬೇಟೆ ಆಡಕ್ಕೆ ಹೋಗಿರ್ತಾರೆ ಅಜ್ಜಗೌಡ್ರು. ಮೊದಲ ಬೇಟೆ ಆಡಕ್ಕೆ ಹೋಗೋದಾಗ್ರಿ ಆ ಟೈಮ್ದಾಗ ರೀ ನಮಗೆ ಹೇಳೋದ್ರೆ ನಮಗೇನು ಗೊತ್ತಿಲ್ಲ ರೀ, ಎಲ್ಲ ಮಂದಿ ಹೇಳೋದ್ರೆ. ಅಂದ್ರೆ ಕೊಲ್ಹಾಪುರ ಶಾಹು ಮಹಾರಾಜ್ ಅಂತ ಅದ್ರಿ.
ಕೊಲ್ಹಾಪುರ ಶಿವ ಮಹಾರಾಜ ಅದಾವ್ರಿ, ಅವು ಬ್ಯಾಟಿಗೆ ಬರ್ತಾರ್ರಿ, ಇವರು ಬ್ಯಾಟಿಗೆ ಹೋಗ್ತಾರ್ರಿ. ಬ್ಯಾಟಿಗೆ ಹೋಗೋಳದಾಗ ಆಗ ವಿಜಯರಾಜನ ಯಾರೋ ಅವಾಗಿನ ಟೈಮ್ದಾಗ ಯುದ್ಧ ಆಡಕ್ಕೆ ಬರ್ತಿರ್ತಾರೆ. ಯುದ್ಧ ಆಡಕ್ಕೆ ಬಂದು ಹೇಳಿದಾಗ ಇವರು ಅವು ಶಿವ ಮಹಾರಾಜ ಹೆದರಿರ್ತಾರೆ. ಅವ ಶಿವ ಮಹಾರಾಜ ಹೆದರಿರ್ತಾರೆ. ಹೆದರೋಣ ಏನಾತ್ರಿ ಇವರು ಬ್ಯಾಟಿ ಆಡಕ್ಕೆ ಇವರು ಒಂಟಮೂರು ಸಂಸ್ಥಾನದ ಅಂದ್ರೆ ಪೈಲಾ ತೊಲ್ಯಾರ್ರಿ ಅವ್ರು. ಅಂದ್ರೆ ಇದು 25ನೇ ತಲೆ 26ನೇ ತಲೆ ನಡೆದೈತ್ರಿ ಈಗ ಸದ್ಯ. ಇವಾಗಿರೋದು 26ನೇ ಈಗ ಇವರು ಅಜ್ಜನ ಮೊಮ್ಮಗ ಅದಾರ, ಫೋಟೋದಾಗ ಅದಾರಲ್ಲಿ ಅಜ್ಜನ ಮೊಮ್ಮಗರ 26ನೇ ತಲೆ ಇರೋದು ನಡೆದಾರ್ರಿ ಈಗ. ಅವ್ರು ನಡೆದಾರ್ರಿ ಈಗ. ಅಂದ್ರೆ 26ನೇ ತಲೆ ಅಂದ್ರೆ 25ನೇ ತಲೆಗೆ ಇವ್ರದ್ದು ಸ್ವಲ್ಪ ಇದನ್ನ ಆತಿರೋದಲ್ಲ, ಸಂಸ್ಥಾನ ಹಾಳಾಗ್ತೈತೆ ಹೇಳಿದ್ರು. ಅಲ್ಲ, ಅದು ನೀವು ಬೇಟೆ ಆಡೋದು ಹೇಳ್ತಾ ಇದ್ರಿ. ಬೇಟೆ ಆಡೋದಂದ್ರೆ ಕೊಲ್ಹಾಪುರ ಶಿವ ಮಹಾರಾಜ್ರಿ ಭೇಟಿಗೆ ಬರ್ತಾರೆ. ಭೇಟಿಗೆ ಬರೋದಾಗ ಅವರು ರಾಜ್ಯ ಹೀಗೆ ಹೆಂಗೆ ಇಂಡಿಯಾ ಪಾಕಿಸ್ತಾನ ಹಿಂಗೆ ತೊಗೋತಾರಲ್ಲ, ಹಿಂಗೆ ಬಾಂಡ್ರಿ ತೊಗೋತಾ ಸೈನ್ಗಳು ಕಟ್ಕೊತ ಬರ್ತಿರ್ತಾರೆ ಅವಾಗ. ರಾಜ್ಯ ವಿಸ್ತರಣೆ ಮಾಡಕ್ಕಿಸ್ತಾರಾಗ ತೊಗೊಳಕ್ಕೆ ಬರ್ತಾರ. ಆ ಟೈಮ್ದಾಗ ನಾನು ಬಿಡೋದಿಲ್ಲ ಅಂತೇಳಿ ಶಿವ ಮಹಾರಾಜ ನಾನು ಬಿಡೋದಿಲ್ಲ ಅಂತೇಳಿ ಓಡಾಕತ್ತೈತೆ ಅವು. ಆ ಟೈಮ್ದಾಗ ಎದುರಿಗೆ ಒಂಟಮೂರು ಸರ್ಕಾರ ಅಂತ ಇವ್ರು ಬಂದಿರ್ತಾರೆ. ಇವ್ರು ಬಂದು ಹೇಳಿದ್ರಾಗ ಇಟ್ಯಾಕೆ ಓಡೋದೈಪ ಅಂತ ಅಂದಿರ್ತಾರೆ. ಇಲ್ಲ ಹಿಂಗೆ ದಂಡೈತಿ ಬರೈತಿ ಸೈನ್ ಎಲ್ಲ, ನಮ್ಗೆ ಅದಕ್ಕೆ ಓಡೋದ, ನೀವೇನು ಕಾಳಜಿ ಮಾಡಬೇಡ್ರಿ, ನೀವು ಇಲ್ಲೇ ಇರ್ರಿ ಅಂತಂದಿರ್ತಾರೆ. ಅವ್ರು ಬರಕ್ಕೆ ಹೇಳಿದ್ರಾಗ ಅವರು ಮೊದಲು ಏನಾದ್ರು ಹೊಸ ಲಾಟನ್ಗಳು ತರಿಸಿರ್ತಾರೆ. ರಾತ್ರಿ ಯುದ್ಧ ಆಡೋಣ ತಂದಿರ್ತಾರೆ ಇವರು ನಮ್ಮ ಮಾಲಕರು, ಮೊದಲಿನ ಮಾಲಕರು. ರಾತ್ರಿ ಯುದ್ಧ ಆಡೋನು, ರಾತ್ರಿ ಯುದ್ಧ ಆಡಿಕೆಸಿಂದ ಅವ್ರನ್ನೆಲ್ಲ ನಾವು ಹೋಗಿಸ್ತಾನ ತಂದಿರ್ತಾರೆ. ಆಯ್ತಪ್ಪ ಅಂದ್ರೆ ನೀವು ಲಾಟನ್ ಖರೀದಿ ಮಾಡಿದ್ರೆ ಒಂದು 4,000 ಕೊಟ್ಟು ಇದನ್ನು ಮಾಡಿರ್ತಾರೆ. ಏನೋ ಲಾಟನ್ ಖರೀದಿ ಮಾಡಿರ್ತಾರೆ, ಕಂದಿಲ್ ಖರೀದಿ ಮಾಡಿ ಅದು ರಾತ್ರಿ ಕುರುಬರ ಕಡೆಯಿಂದ ಕುರಿಗಳ ತರಾಕ್ ಹಚ್ಚಿರ್ತಾರೆ. ತರಾಕ್ ಹಚ್ಚಿದಾಗ ಪ್ರತಿಯೊಂದು ಕುರಿಗೆ ಕೊಳ್ಳಾಗ ಲಾಟನ್ ಕಟ್ಟಿಗೆಸಿಂದ ಅವ್ರು ಏನು ಸೈನಿಕರು ಬರ್ತಾರಲ್ಲ, ಆ ಸೈನಿಕರ ಜೋಡಿ ಹೊಂಟಿರ್ತಾರೆ. ಅವ್ರಕ್ಕೆ ಹೆಚ್ಚು ಕಾಣಕೈತಿರ್ತಾರೆ. ಕುರಿಗಳ ಸೈನಿಕರು ಬೆಳಕಿಗೆ ಹೆಚ್ಚು ಕಾಣಕತ್ತವ್ರೆ. ಕಾಣಕತ್ತದಾಗ ಅವ್ರ ದಂಡೆತ್ತಿ ಓಡಿ ಹಾದಿರ್ತಾರೆ. ಅವ್ರ ದಂಡೆತ್ತಿ ಹೋದ್ರೆ ಅವಾಗ ಇವ್ರಿಗೆ ಶಿವ ಮಹಾರಾಜಗೆ ಅವಾಗ ಅವ್ಗೆ ಶಾಂತ ಆಗ್ತಿರ್ತಾರೆ. ಇಷ್ಟೆಲ್ಲ ಮಾಡಿದಪ್ಪ ಚಲೋ ಆತೋ ಅಂತ ಅಂದಿರ್ತಾರೆ. ಅಣ್ಣನ ಆತಪ್ಪ ನಿಮ್ಮದು ನೀವು ಹೋಗ್ರಿ ಅಂತ ಅಂದಿರ್ತಾರೆ ಇವರು ಮಾಲಕರ. ಒಂಟಮೂರು ಸರ್ಕಾರ ನೀವು ಹೋಗ್ರಿ ಅಂದಿರ್ತಾರೆ. ಇಲ್ಲಪ್ಪ ನಿನಗೆ ಏನಾರು ನಾವು ಕಾಣಿಕೆ ಕೊಡಬೇಕು ಅಂದಿರ್ತಾರೆ ಶಿವ ಮಹಾರಾಜ. ನಮಗೇನು ಕೊಡಾರ ಅಂತ ಅಂದಿರ್ತಾರೆ. ಇಲ್ಲ ನೀ ಏನಾದ್ರು ತೊಗೊಳ್ಬೇಕು ಅಂತಂದ್ರೆ ನಿಂದು ಎಲ್ಲಿ ಇಸ್ತರಿ ಐತೆ ಅಂದಾಗಲೂ ಡ್ವನಿ ಕೊಡತ್ತಂದ್ರೆ ಅವ್ರು. ಅಂದ್ರೆ ಇಸ್ತರಿ ಡ್ವನಿ ಇಡ್ತಾರಲ್ಲ, ಡ್ವನಿ ಅವಂದು ಇಸ್ತರಿ ಎಲ್ಲಿ ಇರ್ತೈತಿಲ್ಲ ಅಲ್ಲಿ ನನಗೊಂದು ಡ್ವನಿ ಕೊಡತ್ತೆ ಹೇಳ್ರಿ ಅವ್ರು. ಅಂದ್ರೆ ಅವಂದು ಎಲ್ಲಿ ಇಸ್ತರಿ ಐತಿಲ್ಲ ಇವ್ರದ್ದು ಅಲ್ಲಿ ಅಸ್ತಿ ಐತ್ರಿ ಅವ್ರದ್ದು. ಅಂದ್ರೆ ಅಸ್ತಿ ನಾವು ಡ್ವನಿ ಕೊಡಂದ್ರೆ ಅಸ್ತಿ ಇವ್ರಿಗೂ ಅವ ಶಿವ ಮಹಾರಾಜಂದ ಎಲ್ಲಿ ಅಸ್ತಿ ಐತಿಲ್ಲ ಅಲ್ಲಿ ಜೇದ ಕೊಡ್ಕೋತ ಬಂದಾರ. ಏನಾಗಿತ್ತು ಮುಂಚೆ? ಮೊದಲು ಇಲ್ಲಿ ಕುದುರೆ ಇಲ್ಲಿ ಊರಾಗೆಲ್ಲ ಊರೆಲ್ಲ ಅವ್ರದ್ದಾರ, ಇದೆಲ್ಲ ಇಡೀ ಊರ ಅವ್ರದಾರ. ಇದು ಹುಕ್ಕೇರಿ ತಾಲೂಕದಾಗ ಎಲ್ಲ ಇರೋದು ಅವ್ರದ್ದೇ ಐತ್ರದ. ಆದರೆ ಏನಾಯ್ತು ರೀ, ಇದನ್ನು ಇಲ್ಲಿ ವಶೀಲಿಗೆ ಬಂದು ಹೇಳಿದಾಗ ಕುದುರೆ ಕಟ್ತಾರೆ. ಇಲ್ಲಿ ಕುದುರೆ ಕಟ್ಟೋದೆಲ್ಲ ಎಲ್ಲ ಕಲ್ಲಿಂದ ಮಾಡಿದಾರೆ. ನೀವೆಲ್ಲ ಕಲ್ಲಿಂದ ಮಾಡಿದಾರೆ. ಎಲ್ಲ ಸ್ವಚ್ಛ ಮಾಡಿಲ್ರಿ, ನಾವ ಹಿಂಗದ ಅದಾವ್ರಿ ಎಲ್ಲ ಕುದುರೆ ಕಟ್ಟೋ ಹೋದವ್ರೆಲ್ಲ. ಇಲ್ಲ ಅಂದ್ರೆ ಕಾಲು ಕಟ್ತಾರ್ರಿ ಅವ್ರು, ಕಾಲು ಕಟ್ತಾರ ಕುದುರೆ ಕಾಲು ಕಟ್ಟೋರು. ಅಂದ್ರೆ ಹಿಂದೆ ಒದಿಬಾರ್ದು ತಂದು ಕಾಲು ಕಟ್ತಾರ ಅವ್ರು. ಇಲ್ಲ ಹಿಂಗೆ ಅಟ್ಟ ಆಗೈತ್ರಿ ಅದು. ಅಷ್ಟೇ ಕುದುರೆ ಕಟ್ಟೋದು, ಅದ್ರ ಕುದುರೆ ಪಾಗ ಆತಾರ ಅದಕ್ಕೆ. ಇವಾಗ ನೀವು ಹಸುಗಳನ್ನ ಕಟ್ಕೊಂಡಿದ್ದೀರಾ? ಈಗ ದನಗಳು ಕುಲ್ಲ ಐತಣ್ಣ, ದನಗಳು ಕಟ್ಕೊಂಡಿದ್ದೀರಿ ನಾವು ಇಲ್ಲಿ. ಅಂದಾಜು ಈ ವಾಡೆ ಕಟ್ಟಿ ಎಷ್ಟು ವರ್ಷ ಆಗಿರ್ಬೋದು? ಇದು ಒಂದು ನನ್ನ ಲೆಕ್ಕಲೆ ಈಗ ಹಂತ ತರಿಸಿದಾರ. ಅದನ್ನು ಹಂಚಿನ ಮೇಲೆ ಇಶ್ವಿ ಐತ್ರಿ 1835 ಐತ್ರಿ. 1835 ಹಂಚಿನ ಮೇಲೆ ಐತ್ರಿ ಇಸ್ವಿ. 1835ರಾಗ ಅದನ್ನ ಕಟ್ಟೋದ್ರ ಅದಕ್ಕೆ ಒಂದು 10 ವರ್ಷ ಹಿಂದೆ ಹಿಡ್ರಿಬೇಕ್ರ, ಮುಂದೆ ಹಿಡ್ರಿ. ಹಾಗಾದ್ರೆ ಇದು ಇನ್ನ ಇದ್ರ ಕಟ್ಟಕನ 10 ವರ್ಷ ಹಿಡ್ದಾರತ್ತಾರೆ. ಕಟ್ಟಕನ ಅದ್ರ ಈ ವಾಡೆ ಕಟ್ಟೋದಕ್ಕೆ 10 ವರ್ಷ ನೀರು ಪಾಯ ತೆಗ್ತದ ಕಟ್ಟಿದಾರತ್ತಾರೆ. ನೀರು ಬಳಬಳದ ಕಟ್ಟಿದಾರತ್ತಾರೆ. ನೀರು ಪಾಯ ಅಷ್ಟು ಪಾಯ ಹಾಕಿದಾರ, ಅಷ್ಟು ತೊಳಗಡೆ ಪಾಯ ಹಾಕಿ ತೆಗ್ದಾರ. ನೀವು ನೋಡ್ರಿ ಇದಾನ ಆಗ್ತೈತ್ರಿ, ನಿಮ್ಗೆ ಇದಾಗ್ತೈತ್ರಿ. ಅದು ಅಜಾಬ ಅನಿಸ್ತೈತ್ರಿ ಅದೆಲ್ಲ. ಅಲ್ಲಿ ಹಿಂದೆ ದುರ್ಗಾಡಿ ಐತ್ರಿ, ಎಷ್ಟು ದುರ್ಗಾಡಿನ ಐತ್ರಿ ತೊಳಗೆ ಹಿಂದಲ್ಲಿ. ಗೋಡಿ ಕಂಪೌಂಡ್ ಐತ್ರಿ ದೊಡ್ಡ. ಕೋಟೆಗತೆ ಹಿಂದೆ ಐತ್ರಿ ಅದು, ಹಿಂದೆ ಐತ್ರಿ ಅದು. ಹಿಂದೆ ಐತ್ರಿ ಅದು. ಎಷ್ಟು ಜಾಗಣ ಐತ್ರಿ, ಎಷ್ಟು ಜಾಗಣ ಐತ್ರಿ ಅದು. ಹಾಗಾದ್ರೆ ಇದು 2035 ಬಂದ್ರೆ 200 ವರ್ಷ ಆಗುತ್ತೆ. 150 ವರ್ಷ ಆಗಿರ್ಬೇಕು ನಂಗೆ ಅನಿಸ್ತೈತ್ರಿ ಅದು ನನ್ನ ಲೆಕ್ಕಲೆ. ಅವಾಗ 4ನೇ ಅನೆ 2ನೇ 4ನೇ ಪಗಾರ್ಲೆ ಕಟ್ಟಿದಾರ ಅದನ್ರಿ.
ಎಷ್ಟು ಪಗರ? 4 ಅಣೆ ರೀ, ಆಗಿನ 4 ಅಣೆ ರೀ. 4 ಅಣೆ, 2 ಅಣೆ, ಅಣೆ 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 1 ಅಣೆ 2 ಅಣೆ 3 ಅಣೆ ಅಣೆದಾಗ ಕಟ್ಟಿದಾರ ಆಗಿನ ಕಾಲದಾಗ ರೀ. ಓಕೆ, ಇವಾಗ ನಾವು ಹೋಗ್ತಾ ಇರೋದು ಮಹಾದ್ವಾರ ಅರಮನೆಗೆ. ಅರಮನೆಗೆ ರೀ. ಬನ್ನಿ ಬನ್ನಿ. ಇದೆಲ್ಲ ಪೈಂಟ್ ಎಲ್ಲ ಮಾಡಿರೋದು ಯಾರು? ಅವ್ರ ಈಗ ಮೊನ್ನೆ ನಮ್ಮ ಜಾತ್ರೆ ಲಕ್ಷ್ಮೀ ದೇವ್ರ ಜಾತ್ರೆ ಆತ್ರಲ್ಲ, ಆ ಜಾತ್ರೆಗೆ ಈಗ ಇವ್ರದ ಜಾತ್ರೆ 3 ಜಾತ್ರೆ ಇವ್ರದ್ದೇ ರೀ. ಈ ಲಕ್ಷ್ಮೀ ದೇವ್ರ ಅಂತ ಅಲ್ಲೇನು ಲಕ್ಷ್ಮೀ ದೇವ್ರ ಗುಡಿ ಐತಿರಲ್ಲ, ಆ ದೇವಸ್ಥಾನ ಲಕ್ಷ್ಮೀ ಅದಾಳ್ರಿ ಇಲ್ಲಿ ಒಳಗೆ, ದೇವಿ ಅದಾಳ್ರಿ ಇಲ್ಲಿ ಒಳಗೆ. ಇಲ್ಲೇ ಅಲ್ಲೇ ಮಾಡಿಕೆಸಿಂದ ಇಲ್ಲೇ ತಂದು ಕುಣಿಸ್ತಾರೆ ದೇವ್ರ ಎಲ್ಲಾರು. ಇಲ್ಲೇ ಇರ್ತೈತಿ ರೀ ದೇವ್ರ. 3 ವರ್ಷಕ್ಕೊಮ್ಮೆ ಜಾತ್ರೆ ಆಯ್ತು ರೀ ಅದು. ಈ ಮೊನ್ನೆ ಡಿಸೆಂಬರ್ 29ಕ್ಕೆ ಜಾತ್ರೆ ಮುಗಿತ್ರಿ ಅದು. ಇಲ್ಲೇ 3 ವರ್ಷಕ್ಕೊಮ್ಮೆ ಜಾತ್ರೆ ಆಯ್ತು ರೀ ಎಲ್ಲ ಇಲ್ಲೇ. ಓಕೆ, ಅವಾಗಿನ ಕಾಲದ್ದು. ಹಾಂ, ಕಾಲದ್ರಿ ಅದು. ಸಾಗವಾನಿ ಕಟ್ಗೆ. ಹಾಂ, ಸಾಗವಾನಿ ಕಟ್ಟಿರಿ. ಸಖತ್ತಾಗಿದೆ. ಬನ್ನಿ ನೋಡೋಣ. ಇದಕ್ಕೆ ಕೊಂಡೆ ಹಾಕೋದೈತ್ರಿ, ಮತ್ತು ಅವಕ್ಕೆ ಉದ್ದ ಚಳಿ ಐತ್ರಿ. ಇದು ಬಾಗಿಲು ಬೇರೆ ಅದು. ಕ್ಲೋಸ್ ಮಾಡಿ. ನಲ್ಲ ಅಲ್ಲಿ ಒಂದು ಚಳಿ ಹಾಕ್ತಾರ್ರಿ, ಇಲ್ಲಿ ಮತ್ತೊಂದು ಐತ್ರಿ, ತೆಗೆದು ಇಟ್ಟಿದೇವ್ರಿ. ನಾವು ಇಲ್ಲೇ ಇರ್ತೇವೆ. ಮೊದಲು ಇರ್ತಿರ್ಕಿಲ್ರಲ್ಲ ಯಾರು ವಶೀಲಿಗೆ ಎಟ್ಟ ಬರ್ತಾರ ಅವಾಗ ಹಾಕ್ತಾರ್ರಿ. ಈಗ ನಾವು ಇದೇ ಅಣ್ಣನ ಸುಳ್ಳು ಇದು ಯಾವ್ದು ಎರಡರ ಮೇಲೆ ಸಾಕು. ಹೊರಗೆ ನಾವು ಕೊಂಡಿ ಬಡಿಸಿದ್ರಿ ಕೀಲಿ ಅದನ್ನೆಲ್ಲ. ಮೊದಲ ಮೇಲೆ ಚಿಲ್ಕ ಹಾಕ್ತಿರಿ, ಎಲ್ಲ ಚಿಲ್ಕ ಇರ್ತದ್ರಿ ಅವೆಲ್ಲ. ಹಾಂ, ಇದಕ್ಕೆ ಚಿಲ್ಕ ಹಾಕ್ತಿರ ಅದಕ್ಕೆ. ಇಲ್ಲ ಅದನ್ನ ತೆಗಿತಾನೆ ನೋಡ್ರಿ. ಏನು ಹಿಂಗೆ ಚಿಲ್ಕ ಹಾಕ್ತಾರೆ. ತೆಗಿಬೇಕು ಅಂದ್ರೆ ಮ್ಯಾಲ್ ಮಾಡ್ರಿ. ಹ್ಞೂ, ತಳಗಿಸ್. ಆರಾಮ್ಸೆ ಹೋಗಿ ಬರ್ಬೋದು. ಹೋಗಿ ಅವಾಗ ಹಿಂಗೇನೆ ಹೋಗ್ತಾ ಇದ್ದಿದ್ದಲ್ವಾ, ಸೈನಿಕರು ಇರ್ಬೋದು. ಹಾಂ, ಹೋಗ್ತಾರ್ರಿ. ಇಲ್ರಿ ಹಿಂಗಿಲ್ಲ, ದೊಡ್ಡ ಬಾಗಿಲು ತೆಗೆದು ಬಿಡ್ತಾರೆ. ಅವಾಗೆಲ್ಲ ಒಂದು ಸಣ್ಣ ಬಾಗಿಲ ಯಾರಾದರೂ ಡಗ್ಗಿ ಹೋಗ್ಲಿ, ದೇವಸ್ಥಾನ ಅದಾವ್ರಿ ಒಳಗೆ, ದೇವಸ್ಥಾನ ಡಗ್ಗಿ ಹೋಗ್ಲಿ ಡಗ್ಲಿ ಬರಲಿ ಅಂತಾರೆ. ಏನೇ ದೊಡ್ಡ ಸಾಮಾನು ತರೋದ್ರ ಅಷ್ಟು ಒಳಗೆ ತೆಗಿತಾರೆ. ಏನು ದೊಡ್ಡ ಫಂಕ್ಷನ್ ಗೀಷನ್ ಆದ್ರೂ ಮಾಡ್ತಾರೆ. ಮೊದಲು ಬ್ರಿಟಿಷರು ಬಂದು ಹೇಳಿದಾಗ ಇಲ್ಲೇ ಚೌಡಿ ಅಂತಾರೆ ಅದಕ್ಕೆ ರೀ. ಇದೇ ಚೌಡಿ ಜಾಗ ಅದ್ರಿ ಅದು. ಇಲ್ಲೇ ಚೌಡಿ ಜಾಗ ರೀ ಅದೆಲ್ಲ. ಈ ಮೊದಲೆಲ್ಲ ಹಾಂ, ಇಲ್ಲೇ ಬ್ರಿಟಿಷರೆಲ್ಲ ಕೊಂಡೋದು ಇಲ್ಲೇ ಅಲ್ಲ. ಶಿಕ್ಷಾ ಕೊಡೋದ ಮಾಡೋದಲ್ಲ ಇಲ್ಲೇ ಹತ್ರ ಮೊದಲು. ಹಾಂ, ಇಲ್ಲೇ ಹತ್ರ ಅದು. ಇದು ಅಂದ್ರೆ ಇಲ್ಲಿ ನಮ್ಮ ಊರು ಪ್ರತ್ಯೇಕ ಇಲ್ಲಿ ಚೌಡಿ ಅದು. ಚೌಡಿ ಹತ್ತಾರ ಇಲ್ಲಿ ಊರು ಗೌಡಿಕೆ ಹತ್ತಾರಲ್ಲ, ಆ ಚೌಡಿ ಎಲ್ಲ ಇಲ್ಲಿ ಹತ್ರ ಅದು ಮೊದಲು. ಈ ಕಡೆ ಏನು? ಈ ಕಡೆ ಅದು ಅಲ್ಲಿ ದೇವರ ತಂದು ಇಲ್ಲಿ ಮಹಾಬಸವಾಣಿ ರೀ. ಅಂದ್ರೆ ಇವ್ರ ಜೋಡಿ ಯುದ್ಧ ಆಡಕ್ಕೆ ಬಂದವನ್ರಿ ಇವೆಲ್ಲ. ಇವ್ರ ಜೋಡಿ ಯುದ್ಧಕ್ಕೆ ಸಹಾಯಕ್ಕೆ ಬಂದಾರ ಅವರೆಲ್ಲ. ಅವ್ರು ಆಗಿನ ಕಾಲದಾಗರೆಲ್ಲ ಇವರು ಮಹಾಬಸವಾಣಿ ಹತ್ತಾರ ಅವ್ರು. ಮುಸಲ್ಮಾನರ ಬಗ್ಗೆ ರೀ. ಹಾಂ, ಮಾಡಿದ್ದಾರೆ. ಅವನೇನು ಯುದ್ಧ ಆಡಿದ್ಮೇಲೆ ಇವ್ರಂತ ಈಗ ಬೆಂಬಲಿಗೆ ಅದಾರ. ಒಬ್ರು ಹಿಂಬಲ್ ಯಾರು ಬಂದಿರ್ತಾರೆ, ನಿಮ್ದು ಕೆಲಸ ಆತ್ಪ ನೀವು ಹೋಗತ್ತಂದ್ರೆ, ಇಲ್ಲ ನಾವು ಹೋಗೋದಲ್ರಿ, ನಿಮ್ಮ ಜೋಡಿ ನಂಗೆ ಇಲ್ಲೇ ಆರಾಮ ಅನಿಸೈತಿ, ನಾ ಇಲ್ಲೇ ಆರಾಮ ಅಂತಂದಿರ್ತಾರೆ ಅವಾಗ. ಇಲ್ಲೇ ಅಂದ್ರೆ ಅಲ್ಲೇ ಒಂಟಮೂರಾಗ ಉಳ್ಕೊಂಡ್ಬಿಟ್ರು. ಆರಾಮಾಗಣ ಇಲ್ಲೇ ಉಳ್ಕೊಂಡ್ಬಿಟ್ರೆ ಅವಾಗ ಇಲ್ಲೇ ಶಾಂತ ಅನಿಸ್ತು, ಇಲ್ಲೇ ಉಳಿದು ಬಿಡಿದಾರೆ. ಎನೆಮಳವಳ್ಳಿಯಿಂದ ಒಂಟಮೂರಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಒಂಟೂರಿ ಒಂದು 9-10 ಕಿಲೋಮೀಟ್ರ್ ಆಯ್ತು ರೀ. ಅದು ಉಕ್ಕೇರಿ ತಾಲೂಕಿಗೆ ಇಲ್ಲೇ ಇದ್ರಿ. ಈಗ ಬೈಪಾಸ್ ತಿರುಗಿರಲ್ರಿ, ನೀವು ಟೋಲ್ ನಾಕ ತಿರುಗಿರಲ್ರಿ. ಟೋಲ್ ನಾಕ ತಿರುಗಿದ ಮೇಲೆ ಒಂದು ಡ್ಯಾಮ್ಗೆ ಹೋಗ್ತೈತಿ, ಒಂದು ಹುಕ್ಕೇರಿಗೆ ಬರ್ತೈತಿರಲ್ಲ, ಅಲ್ಲಿಂದ ಬಾಜುಕ್ ಸೈಡ್ಗೆ ಅಲ್ಲೇ ಹೊಳೆ ನೀರು ನಿಂತಿರ್ತೈತಿ ನೋಡ್ರಿ ಎಲ್ಲ. ಅಲ್ಲೇ ಒಂದು 15 ಕಿಲೋಮೀಟರ್ ಆಗುತ್ತೆ. 15 ಕಿಲೋಮೀಟರ್ ಆಗಬಹುದು. ಇವಾಗ ಮನೆ ಎಲ್ಲ ಅರಮನೆ ಎಲ್ಲ ಮುಳುಗೋಗಿದೆಯಲ್ಲ, ನೋಡ್ಬಹುದಾ ಯಾವಾಗ್ಲಾದ್ರೂ ನೀರು ಬಿಟ್ಟಾಗ? ಇಲ್ರಿ, ಎಲ್ಲ ಹೋಗಿದಾವ್ರಿ ಎಲ್ಲ ಮೇಡಮ್, ಎಲ್ಲ ಬಿದ್ದೋಗಿದಾರೆ. ದೊಡ್ಡ ಕಲ್ಲುಗಳು ಅದಾವ್ರಿ. ನಾವು ಈಗ ಸಿಗ್ತೈತ್ರಿ, ಈಗ ನೋಡಾಕ್ರಿ ಕಲ್ಲು ಸಿಗ್ತಾವ್ರಿ. ದೊಡ್ಡ ಕಲ್ಲು ನೋಡ್ಬೋದ್ರಿ. ದೊಡ್ಡ ಕೋಟೆ ಹಿಂಗೆಲ್ಲ ಕೋಟೆ ಅದಾವ್ರಿ. ದೊಡ್ಡ ದ್ವಾರ ಬಾಗಿಲ್ದು ಹಿಂಗೆ ಕಲ್ಲು ಇರ್ತಾವ್ರಲ್ಲ, ದೊಡ್ಡ ಕೋಟೆ ಅದ ಅಂತ ಕಲ್ಲುಗಳು ಅದಾವ್ರೆಲ್ಲ ಡಿಗ್ ಬಿದ್ದಾವ್ರಿ ಅಲ್ಲಿ. ಅದು ಅಲ್ಲಿ ಹಳೇದು ಒಂಟಮುರಿ ಅರಮನೆ ಐತಲ್ಲ, ಅದಕ್ಕೆ ಇಷ್ಟು ವರ್ಷ ಆಗಿದೆ. ಅದು ಯಾವ ಕಟ್ಟಿದ ಅದೇ ನಮಗೇನು ತರಕಿಲ್ರಿ ಮೇಡಮ್ ರೀ. ಅದೇ ನಾವೇನು ಹುಟ್ಟಿರ್ಕಿಲ್ರಿ. ಸುಮ್ಮನೆ ನಾವೇನು ಜನರು ಹೇಳಿದ್ದೆ ಇದನ್ನ ನಿಮಗೆ ಕಿವಿ ಮೇಲೆ ಇಡೋದಿರುತ್ತೆ. ಜನರು ಹೇಳೋ ಪ್ರಕಾರ ಎಷ್ಟು ವರ್ಷ ಆಗಿರ್ಬೋದು ನೋಡ್ರಲ್ಲ ಅಂದ್ರೆ ನೀವು ಲೆಕ್ಕಲೆ ನೋಡ್ಕೊರಲ್ಲ, ನೀವು ವಿಚಾರ ಮಾಡ್ಕೊರಿ. ಈಗ ನಾ 1835 ಜನರ 26ನೇ ತಲೆರಿ. ಈಗ ಇವ್ರ ಅಜ್ಜನ ಮೊಮ್ಮಗದಾರ 26ನೇ ತಲೆಯಾರ ಅವ್ರು. ಈಗ ಹುಡುಗ ಹುಟ್ಟಿದಾರೆ ಒಬ್ಬ, ಅವ 26ನೇ 27ನೇದಾರ ಅವ. ಅವ್ರ ಹೆಸರೇನು? ಹಾಂ ರೀ, ಅವ್ರ ಹೆಸರೇನು? 26ನೇ ತಲೆಮಾರಿನವ್ರ ಹೆಸರೇನು?
ಅವ್ರ ಹುಡುಗನ ಹೆಸರು ಏನೈತಿ ಗೊತ್ತಿಲ್ಲ ರೀ. ಇವ್ರ ನಿಖಿಲ್ ಶಂಕರಗೌಡ ಸರ್ದೇಸಾಯಿ ಅಂತ. ಹಾಂ ಹಾಂ, ಹುಡುಗನ ಹೆಸರು ಲಾಸ್ಟ್ಗೆ ಈಗ ಹುಟ್ಟಿದಾರೆ ಅವ. ಹುಡುಗನ ಹೆಸರು ಗೊತ್ತಿಲ್ಲ ರೀ. ಓಕೆ, ಇಲ್ಲಿ ಮೇಲೆ ಹೋಗ್ಬೋದು ಜಾಗ ಅಲ್ಲಿ ಐತ್ರಿ, ಬಂದ್ ಮಾಡಿದಾರೆ ದೇವ್ರ ಸಂಬಂಧ ಎಲ್ಲ ಬಂದ್ ಮಾಡಿದಾರೆ. ಐತ್ರಿ ಜಾಗ ಹೋಗಾಕ. ಇಲ್ಲೊಂದು ಐತ್ರಿ, ಅಲ್ಲೊಂದು ಐತಿ, ಅಲ್ಲೊಂದು ಐತ್ರಿ, ಇಲ್ಲಿ ನಮ್ಮ ಮನ್ಯಾಗ ಒಳಗೊಂದು ಐತ್ರಿ. ಓ, 4 ಕಡೆಯಿಂದಲೂ ಮೇಲೆ ಹೋಗ್ಬೋದು. ಹಾಂ, 4 ಕಡೆಯಿಂದ ಹೋಗ್ಬೋದ್ರಿ. ಇಲ್ಲಿ ಒಂದು ಐತ್ರಿ, ಇಲ್ಲಿ ಒಳಗೊಂದು ಐತ್ರಿ, ಅಲ್ಲೊಂದು ಐತ್ರಿ ಒಳಗ್ರಿ. ಚಿತ್ತಾರಗಳು, ಪೇಂಟಿಂಗ್ ಎಲ್ಲ ನೀವೆಲ್ಲ ಮಾಡ್ಕೊಂಡಿರೋದು? ಈಗ ಸದ್ಯ ಮಾಡಿದಾರ್ರಿ ಎಲ್ಲ. ಮೊನ್ನೆ ಜಾತ್ರೆ ಸಂಬಂಧ ಅದ ಸಿನಿಮಾ ಶೂಟಿಂಗ್ ನಡೀತಾರಲ್ಲ ಇಲ್ಲಿ, ಅವ್ರಿಗೆ ಬೇಕಂಗೆ ಮಾಡ್ಕೊಂಡಾರ. ಯಾವ ಸಿನಿಮಾ ಎಲ್ಲ ಶೂಟಿಂಗ್ ಆಗಿದೆ ಈ ಮನೇಲಿ? ಇಲ್ಲಿ ತುಕ್ಕಾ ಪಾಟೀಲ, ಸಾವಿತ್ರಿಬಾಯಿ ಫುಲೆ, ಮತ್ತು ಕ್ಯಾರಿಯರ್ ಮರಾಠ. ಈಗ ಮಾನ್ಯ ಮತ್ತೊಂದು ನಿನ್ನೆ ಈಗ ಒಂದು ವಾರ ಹಿಂದೆ ಒಂದು ದಿವಸ ತಕ್ಕೊಂಡು ಹೋದ್ರಿ. ಹೆಚ್ಚಂದ ಮರಾಠಿನೇ ಆಗಿದಾರ್ರಿ ಇಲ್ಲಿ. ಜಾಸ್ತಿ ಮರಾಠಿ ಸಿನಿಮಾನೇ ಆಗಿರೋದು. ಕನ್ನಡ ಸಿನಿಮಾ ಅಂದ್ರೆ ಸಾವಿತ್ರಿಬಾಯಿ ಫುಲೆ ಒಂದು ಆಗಿತ್ತು ನೋಡ್ರಿ. ತಾರಾ ಬಂದೇಳ್ರಿ, ಸಾವಿತ್ರಿಬಾಯಿ ಫುಲೆ ಒಂದು ಆಗಿತ್ತು ನೋಡ್ರಿ ಇಲ್ಲಿ. ಓಹೋ, ಕಂಪ್ಲೀಟ್ ಇಲ್ಲೇ ಚಿತ್ರೀಕರಣ ಆಗಿದ್ದು? ಎಲ್ಲ ಸ್ವಲ್ಪ ಅವ್ರಿಗೆ ಒಂದು 8-10 ದಿವಸ ಆಗೈತ್ರಿ ಇಲ್ಲಿ. 8 ದಿವಸ ಮಾಡಿರ್ತಾರೆ. ನಮಗೆ ಎಲ್ಲೆಲ್ಲಿ ಶೀನ್ ಚಂದ ಅನಿಸ್ತೈತೆ ಅಲ್ಲಿ ತೊಗೋತಾರ್ರಿ ಅವ್ರು. ಎಲ್ಲ ಕಡೆ ಒಂದೇ ಕಡೆ ತೊಗೋದ್ರಿ. ಎಲ್ಲ ಕಡೆ ತಮಗೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ತೊಗೋತಾರ್ರಿ ಎಲ್ಲರೂ ಪಿಕ್ಚರ್ ಅದಾರ. ಓಕೆ, ಇಲ್ಲಿ ವಂಟಮುರಿ ದೇಸಾಯಿ ಅವ್ರನ್ನ ಇಲ್ಲಿ ಭೇಟಿ ಮಾಡ್ಲಿಕ್ಕೆ ಇಲ್ಲಿವರೆಗೂ ಎಲ್ರಿಗೂ ಅವಕಾಶ ಇತ್ತಾ? ಅಲ್ಲೇನೆ ಮಾತ್ರ ಭೇಟಿ ಮಾಡ್ಬೇಕಿತ್ತ? ಅವ್ರ ಅಜ್ಜಗಳದ್ದಾಳದಾಗ ಇಲ್ಲಿತ್ತ ಮಾತಾಡೋದ್ರಿ, ಇಲ್ಲಿ ತಳಗ್ಲತ್ರಿ. ಅವ ಅಜ್ಜಗಳದ್ದಾಳದಾಗ ಅವ್ರು ಯಾರೋ PSI CPI ಬಂದ್ರೆ ಎಲ್ಲ ಇಲ್ಲೇ ನಿಲ್ತಾರ್ರಿ ಅವ್ರು ಅಜ್ಜಗಳು ಅಂತಾಗ್ರಿ. ಅಂದ್ರೆ ಅವ್ರು ಬ್ಯಾಲಿಸ್ಟರ್ ಅವ್ರ ಅಜ್ಜಗಳು 14 ಭಾಷೆ ಬರ್ತಿದ್ರು ಅವ್ರಿಗೆ. 14 ಭಾಷೆ ಬರ್ತಿದ್ರು ಅವ್ರಿಗೆ. ಓ ಮೈ ಗಾಡ್, ಅವ್ರು ಏನು ಎಜುಕೇಶನ್ ಮಾಡಿದ್ರು ಹಾಗಾದ್ರೆ? ಅವ್ರವಾಗ ಆಗಿನ ಬ್ರಿಟಿಷ್ ಗೌರ್ಮೆಂಟ್ಗಿಂತ ಮೊದಲು ರೀ ಮ್ಯಾಟ್ರಿಕ್ ಮಾಡಿದಾರ್ತಾರೆ. ಓಕೆ, ಅಲ್ಲಿ ಫೋಟೋಸ್ ಇದೆಯಲ್ಲ? ಹಾಂ, ಐತೆ, ಅದು ಅವ್ರ ರೀ. ಸರ್, ಇದೆಲ್ಲ ಕಂಪ್ಲೀಟ್ ಯಾವ್ದ್ರಿಂದ ಕಟ್ಟಿರೋದು? ಯಾವ ಮರದಿಂದ? ಸಾಗವಾಣಿ ರೀ ಎಲ್ಲ. ಎಲ್ಲ ಸಾಗವಾಣಿ, ಬೇರೆ ಕಟ್ಟಿಗೆ ಎಲ್ಲ ಸಾಗವಾಣಿ ರೀ. ಓಕೆ, ಅವಾಗ ಹಾಜರಾಜ್ ಚಂದಗಡದಿಂದೆಲ್ಲ ಇವ್ರು ಹಾಜರಾಜ್ ಚಂದಗಡ ತಗ ಸಹಿತ ಆಸ್ತಿ ಐತ್ರಿ ಇವ್ರದ್ದು. ಚಂದಿಗಡ ಅಲ್ಲಲ್ರಿ, ಈ ಚಂದಿಗಡ ಅಂತ ಇಲ್ಲೇ ಐತಿ ಮಹಾರಾಷ್ಟ್ರದಾಗ ರೀ. ಅಲ್ಲಿ ಐತಿ. ಇವರು ಇದ್ರದಾಗ ಐತ್ರಿ ಆಸ್ತಿ ರೀ. ದೇವಸ್ಥಾನ ಮನೆ ಹೋಗಿದಾರ. ಉಳಿವಿ ಕಾಶಿ ರಾಮೇಶ್ವರ ಅಲ್ಲಿ ಐತ್ರಿ. ಅಲ್ಲಿ ಸಂಸ್ಥಾನ ಐತಿ ಅವ್ರದ್ದು. ಹಾಗಾದ್ರೆ ಈ ಸಂಸ್ಥಾನ ಎಷ್ಟು ಹಳ್ಳಿಗಳನ್ನ ಒಳಪಟ್ಟಿತ್ತು? ಹಳ್ಳಿ ಪಟ್ಟಿಗಳಂದ್ರೆ ಸಾಧಾರಣ ಇಲ್ಲಾಂದ್ರೆ ಒಂದು ಇದು ಹುಕ್ಕೇರಿ ತಾಲೂಕು ಎಲ್ಲ ಅವ್ರದ ನೋಡ್ರಿ. ಹುಕ್ಕೇರಿ ತಾಲೂಕು ಚಿಕ್ಕೋಡಿ ತಾಲೂಕೆಲ್ಲ ಅವ್ರದ ನೋಡ್ರಿ. ಬೆಳಗಾವಿ ಡಿಸ್ಟಿಕ್ ಎಲ್ಲ ಅವ್ರದ್ದ ರೀ. ಬೆಳಗಾವಿ ಎಲ್ಲ ಅವ್ರದ್ದ ರೀ. RLS ಲಾ ಕಾಲೇಜ, RLS ಕಾಲೇಜ ಎಲ್ಲ ಇವ್ರನ್ನ ರೀ ಅವರು. ಯಾವಾಗ ಸ್ಥಾಪನೆ ಮಾಡಿದ ಆ ಕಾಲೇಜ್ ಎಲ್ಲಾನು? ಅಲ್ಲಿ ಏನು ಇಶ್ಯೂ ನೋಡ್ಬೇಕ್ರಿ, ನಮ್ಗೆ ಗೊತ್ತಾಗೋದಿಲ್ಲ ಅವೆಲ್ಲ. ಅಂದ್ರೆ ಇತ್ತೀಚೆಗೆನಾ 1800 ಈಚೆಗೆನಾ? ಇವ್ರ ಅಜ್ಜಗಳು ಇವ್ರ ಅಪ್ಪಗಳು ಕೊಟ್ಟಿದಾರ ಎಲ್ಲ ಆಗ ಅವಾಗೆಲ್ಲ ಅವ್ರು ಇವು ಫೋಟೋಗಳು ಅದಾರ ಅವರು ಅಲ್ಲಿ ಲಾ ಕಾಲೇಜ್ ಫೋಟೋ ಅದ ನೋಡ್ರಿ ಎಲ್ಲ. ಅಲ್ಲಿ ಹಾಫ್ ಫೋಟೋ ಮಾಡಿ ಎಲ್ಲ ನಿಲ್ಲಿಸಿದಾರ ಇಲ್ಲೆಲ್ಲ ಅವ್ರು. ಈಗ ಸದ್ಯ ಹಾಕಿದಾರೆ ಎಲ್ಲ. ನೆಲ ಎತ್ತರ ಇದೆಲ್ಲ ಬರೀ ಸಾರ್ಸೋದು. ಸಾರ್ಸೋದ್ರಿ ನೆಲ ಎತ್ತರ ಒಡೆದ ಮಳಿಗೆಲ್ಲ ಸೋರಾಗ್ತೈತ್ರಿ. ಸುಮ್ಮ ಇವ್ರು ಮೊಮ್ಮಗನ ಎಲ್ಲ ಬಂದೆಲ್ಲ ರಿಪೇರ್ ಮಾಡಿದಾರೆ. ಬಡ್ಡ್ಯಾಗ ತಗಡ ಹಾಕಿಸಿಂದ ಮ್ಯಾಲೆ ಹಂಚ್ ಹಾಕಿ ಬಿಡಿದಾರೆ. ಅವಾಗೆಲ್ಲ ಈಗ ಒಂದು 8-9 ವರ್ಷ ಹತ್ರ ಎಲ್ಲ ಚಂದ ಆಗೈತ್ರಿ. ಈಗ ಎಲ್ಲ ತೆಗ್ ಬಿದ್ದಿದ್ರಿ ಅವೆಲ್ಲ. ಅವ್ರನ್ನ ಪರಿಚಯ ಮಾಡ್ಕೊಡಿ, ಬರ್ಬೋದಲ್ವಾ? ಹಾಂ, ಬರ್ರಿ. ಹಾಂ, ಇಲ್ಲೇ ಐತ್ರಿ ಈಗೆಲ್ಲ. ಗದಿಗೆ ಐತೆ ತೋರ್ಸಿ ಇದ್ರಾಗ. ಅಂದ್ರೆ ಇಲ್ಲೊಂದು ಇದನ್ನ ಹಾಸ್ತಾರ, ಗದಿಗೆ ಐತ್ರಿ. ಇಲ್ಲಿ ಒಳಗೆ ತೆಗೆದಿಟ್ಟಿದ್ದಾರೆ. ದೂಸಾಳ ಆಗತೈತ್ರಿ. ಇಲ್ಲಿ ಬಂದು ಇಲ್ಲೇ ಕುಂತಾರ. ಈಗಾದ್ರೂ ಐತ್ರಿ. ಈಗ ಸದ್ಯ ಗಾದಿ ಐತ್ರಿ, ಇಟ್ಟು ದೊಡ್ಡದು ಗಾದಿ ಐತ್ರಿ. ತೆಕ್ಕೆ ಐತ್ರಿ. ತೆಕ್ಕೆಗೆ ಕುಂಡ್ತಾರ ಅದೆಲ್ಲ. ಹಾಂ, ತೆಕ್ಕೆ ಉದ್ದ ತೆಕ್ಕೆ ಐತ್ರಿ. ಅದು ಅಂತ ತೆಕ್ಕೆ ಐತ್ರಿ, ಗಾದಿ ಐತ್ರಿ ಎಲ್ಲ. ಇವ್ರ ಮಿಸ್ಸಸ್ ರೀ. ಇವರು ಸುಮಿತಾಬಾಯಿ ಲಕ್ಕಮಗೌಡ ಸರ್ದೇಸಾಯಿ. ಇವ್ರದ್ದೇನು ಹೆಸರು ಗೊತ್ತಲ್ರ ನಮ್ಗೆ ಇದ್ರದ್ದು. ಇವರ ತಾಯಿರವ್ರು ರಾಜ ಲಕ್ಕಮಗೌಡ ಸರ್ದೇಸಾಯಿ. ಅವ್ರು ದತ್ತಕ ತಗೋತ ಬಂದಾರ್ರಿ. ಅವರು ಹೆಸರು ಬೇರೆ ಇಲ್ರಿ. ಬರೀ 2 ಹೆಸರು ಮೇಲೆ ಬಂದವ್ರು. ಹಂಗಾವು ಸಂಸ್ಥಾನಗಳು 2 ಹೆಸರು ಮೇಲೆ ರೀ ಇವೆಲ್ಲ. ರಾಜ ಲಕ್ಕಮಗೌಡ ಸರ್ದೇಸಾಯಿ, ಬಸಪ್ರಭು ಲಕ್ಕಮಗೌಡ ದೇಸಾಯಿ 2 ಹೆಸರು ಮೇಲೆ ಬಂದವ್ರು. 2 ಹೆಸರು ಮೇಲೆ ಬಂದಾರ. ಇವ್ರಿಗೆ ಬಂದ ಮಕ್ಕಳಾಗಿದ್ದಾರೆ. 2 ಮಂದಿ ಗಂಡು ಮಕ್ಕಳು ಇದ್ರು. ಅಲ್ಲಿ ಸಂಸ್ಥಾನ ಸ್ವಲ್ಪ ಫರ್ಕ್ ಆತ್ರಿ. ಎಲ್ಲ ಮುರಿದು ಹೋತ್ರಪ್ಪ ಸಂಸ್ಥಾನ ಎಲ್ಲ. ಮುರಿದಂದ್ರೆ ಅವ್ರು ಎಲ್ಲಿ ಇವ್ರಿಗೆ ಹೊಟ್ಟಿಲ ಮಕ್ಕಳು ಹುಟ್ಟತಾವ್ರಲ್ಲ ಅಲ್ಲಿಗೆ ಅಂತ ಮುಗಿತತ್ ಹೇಳ್ತಾರತ್ತಾರ ಅವ್ರು. ಅವ್ರ ಹಿಂದೆ ಎಲ್ಲ ಸಾರಿದಾರ ಹೇಳ್ತಾರ ಎಲ್ಲಾರು. ಈಗ
24ನೇರವ್ರು. ಇವಾಗಿರೋರು ಇವ್ರ ಮಕ್ಕಳು ಮೊಮ್ಮಕ್ಕಳು. ಹಾಂ, ಮೊಮ್ಮಕ್ಕಳು. ಹಾಗಾಗಿ ಇವ್ರ ಫೋಟೋಸ್ ಉಳ್ದಿದೆ. ಉಳ್ದೈತ್ರಿ. ಈಗ ನಾವು ಜೋಪಾನ ಮಾಡಿದೇವ್ರಿ ಇವ್ರನ್ನ. ಓಕೆ. ಇವರೇ ಇಲ್ಲೇ 30 ವರ್ಷ ಆತು ನಾವು ಇಲ್ಲೇ ಇದೇವ್ರಿ. ಇವ್ರು ನಾವು ಜೋಪಾನ ಮಾಡಿ ಇವರು ಮೊದಲು ಇವ್ರು ತೀರ್ಕೊಂಡ್ರಿ. ಎಲ್ಲಿ ಜೀಜಿ ಒಳಗೆ ದವಾಖಾನೆ ಕಟಬರ್ಬಾ ಜೀಜಿ ಒಳಗೆ ಇವ್ರು ತೀರ್ಕೊಂಡ್ರಿ. ಇವ್ರು ಇಲ್ಲೇ ತೀರ್ಕೊಂಡ್ರಿ. ಓಕೆ. ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ನಾವು 87ರಿಂದ ಇವ್ರ ಕೆಲಸಕ್ಕಿದ್ದೇವೆ ನೋಡ್ರಿ ಇಲ್ಲೇ ನಾವು. 87ರಿಂದ ಇವ್ರಂತ ಕೆಲಸಕ್ಕಿದೇವ್ರಿ ಇಲ್ಲೇ ನಾವು. 87ರಿಂದ 87 ಇಲ್ಲೇ ಅದಾವ್ರಿ. ನಿಮಗೂ ಇವ್ರಿಗೂ ಏನು ಸಂಬಂಧ? ಯಾವ ರೀತಿ ಏನಾದರೂ ನೆಂಟ್ರ ಅಥವಾ? ನಾವು ಹಿಂಗೆ ಓಣ್ಯಾಗ ಇಲ್ಲೇ ಮನೆ ಇಲ್ಲೇ ಐತ್ರಿ. ಇಲ್ಲೇ ಓಡಾಡ್ಕೊತ ನಾವು ಇದ್ದೀವ್ರಿ, ಕೆಲಸ ಮಾಡ್ಕೊತ. ಅಂತ ಬೇರೆದವ್ರು ಒಬ್ರು ತಂದ ಹಿಂಗೆ ಏನಾರ ಸಾಮಾನು ಅದು ಕೊಡೋಗಪ್ಪ ಕೊಡೋಗತ್ತ ಹೇಳ್ತಾರೆ. ಅದು ಕೊಡ್ಕೋತಾನ ಮನುಷ್ಯ ಒಂದು ವಿಶ್ವಾಸ ಬೀಳ್ತಾನ. ಹಂಗೆ ನಮ್ಮನ್ನು ಇಲ್ಲೇ ಕೆಲಸಕ್ಕೆ ಕರ್ಕೊಂಬಂದ್ರಿ ಅವ್ರು. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.